ಇದು ಫಸ್ಟ್ ಟೈಮ್ ವಿಸಿಟ್ಟು. ಸೊ ನಾನು ಲೈಕ್ ಬಿರಿಯಾನಿ ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಕಾಂಬೋದಲ್ಲಿ ಪುದೀನಾ ಚಿಕನ್ ಆ್ಯಂಡ್ ಬಿರಿಯಾನಿ ರೈಸ್ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಇದು ಪುದೀನಾ ಚಿಕನ್ ತುಂಬ ಚೆನ್ನಾಗಿದೆ, ನೀವು ಟೇಸ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ತಲಗಟ್ಪುರದಲ್ಲಿ ರೇಷ್ಮೆ ಇನ್ಸ್ಟಿಟ್ಯೂಟ್ ಅಂತ ಮೆಟ್ರೋ ಸ್ಟೇಷನ್ ಇದೆ, ಅದರ ಪಕ್ಕದಲ್ಲೇ ಗೌಡ್ತೀಸ್ ಕಿಚನ್ ಅಂತ. ಸೊ ಹೆಸರು ನನಗೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಅಂದರೆ ಯೂಶ್ವಲಿ ಎಲ್ಲ ಕಡೆ ಗೌಡಸ್ ಕಿಚನು, ಗೌಡಸ್ ನಾಟಿ ಶೈಲಿ ಅಂತ ಎಲ್ಲ ಕೇಳ್ತಿರ್ತೀವಿ. ಬಟ್ ಇಲ್ಲಿ ಗೌಡ್ತೀಸ್ ಕಿಚನ್ ಅಂತೆ, ಹೆಣ್ಮಕ್ಳೇ ನಡೆಸ್ತಾ ಇರೋಂಥದ್ದು. ಒಂದು 4-5 ಜನ ಹೆಣ್ಮಕ್ಳು ಸೇರಿ ನಡೆಸ್ತಾ ಇದ್ದಾರೆ. ಹೊರಗಡೆ ಹೋಗಿ ಏನೋ ಎಲ್ಲ ಕೆಲಸ ಮಾಡೋದು ಯಾಕೆ, ನಾವೇ ಖುದ್ದಾಗಿ ಒಂದು ಹೋಟೆಲ್ ಓಪನ್ ಮಾಡೋಣ ಅಂತ ಒಂದು 8-9 ತಿಂಗಳಿಂದ ನಡೆಸ್ತಾ ಬರ್ತಾ ಇದ್ದಾರಂತೆ. ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ. ಗೌಡ್ತೀಸ್ ಕಿಚನ್ ಅಂದಾಗ ನಾನ್ ವೆಜ್ ಊಟನೇ ಸಿಗಬೇಕು, ವೆಜ್ ಊಟ ಅಂದರೆ ಸೆಟ್ ಆಗೋಲ್ಲ. ಸೊ ಒಂದೊಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ, ಅದರಲ್ಲೂ ಪಕ್ಕ ಮನೆ ಶೈಲಿ ಊಟ ಸಿಗೋಂಥದ್ದು. ಇದು ಇಲ್ಲಿನ ಫೇಮಸ್ ಅಂದರೆ 2 ಐಟಮು. ಒಂದು ನಾಟಿ ಶೈಲಿ ಚಿಕನ್ ಫ್ರೈ ಮತ್ತು ಇನ್ನೊಂದು ಪುದೀನಾ ಚಿಕನ್ ಸಕ್ಕತ್ತಾಗಿರುತ್ತಂತೆ. ಇಲ್ಲಿ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂದರು. ಇದು ಚಿಕನ್ ಐಟಮ್ ಅಂದರೆ, ಮಟನ್ ಐಟಮ್ ಅಂದರೆ ನಿಮಗೆ ಕೈಮಾ ಹಾಗೂ ಬೋಟಿ ಫ್ರೈ ಸಿಗುತ್ತಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಇವತ್ತು ಕೊಡಿಸ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಮಂಜುಳಾ ಅಂತ. ಮೇಡಮ್ ಹೋಟೆಲ್ ಹೆಸರು ಏನಂತ ಇದೆ? ಗೌಡ್ತೀಸ್ ಕಿಚನ್. ಗೌಡ್ತೀಸ್ ಕಿಚನ್. ಮೇಡಮ್ ಗೌಡ್ತೀಸ್ ಕಿಚನಲ್ಲಿ ಏನೇನೆಲ್ಲ ಸಿಗುತ್ತೆ? ಸರ್ ಎಲ್ಲ ಥರ ಚಿಕನ್ ಐಟಮ್ಸ್ ಸಿಗುತ್ತೆ. ಚಿಲ್ಲಿ ಚಿಕನ್ನು, ಪುದೀನಾ ಚಿಕನ್ನು, ಗುಂಟೂರು ಚಿಕನ್ನು, ಮತ್ತು ಕಬಾಬ್ ಇದೆ, ಗೀ ರೋಸ್ಟ್ ಚಿಕನ್ ಇದೆ, ಪೆಪ್ಪರ್ ಡ್ರೈ ಚಿಕನ್ ಇದೆ, ಮತ್ತು ನಮ್ಮದೇ ಸ್ಪೆಷಲ್ಲು ನಾಟಿ ಸ್ಟೈಲ್ ಅಂತ ಮಾಡ್ತೀವಿ. ಅಮ್ಮ ಮಾಡ್ತಾ ಇದ್ದಿದ್ದ ಸ್ಟೈಲ್ನಲ್ಲಿ ನಾಟಿ ಸ್ಟೈಲ್ ಅಂತ ಅಂದ್ಬಿಟ್ಟು ಮಾಡ್ತೀವಿ. ಅದು ಕೂಡ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಮಟನಲ್ಲಿ ಬಂದು ಕೈಮಾ ಮತ್ತು ಬೋಟಿ ಫ್ರೈ ಮಾಡ್ತೀವಿ. ಕೈಮಾ ಮತ್ತು ಬೋಟಿ ಫ್ರೈ ಮಟನಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಚಿಕನ್ ಐಟಮ್ ಸ್ವಲ್ಪ ಜಾಸ್ತಿ, ಮ್ಯಾಕ್ಸಿಮಮ್ ಚಿಕನ್ ಐಟಮ್ಸ್ ಸರ್. ಮತ್ತಿನ್ನ ಹೆಸರು ಗೌಡ್ತೀಸ್ ಕಿಚನ್ ಅಂತ ಇದೆ. ಸೊ ಎಲ್ಲ ಕಡೆ ಗೌಡಾಸ್ ಹೋಟೆಲು ಅಥವಾ ಗೌಡ್ರು ಹೋಟೆಲು ಈ ಥರ ಎಲ್ಲ ಇರ್ತಿತ್ತು. ಫಸ್ಟ್ ಟೈಮ್ ಅನಿಸಿದೆ ನಾನು ಹೆಸರು ಕೇಳಿರೋಂಥದ್ದು ಗೌಡ್ತೀಸ್ ಕಿಚನ್ ಅಂತ. ಸೊ ಹೆಂಗೆ ಈ ಹೆಸರು ಬಂದಿದ್ದು? ಸರ್ ಗೌಡಾಸ್ ಕಿಚನ್ನು, ಗೌಡ್ರು ಮುದ್ದೆ ಊಟ ಅದೆಲ್ಲ ಸುಮಾರು ಕಡೆ ನೋಡಿದ್ದೀರಾ, ಇದೆ ಕೂಡ. ಬಟ್ ನಾವು ಥಿಂಕ್ ಮಾಡಿದ್ದು ಬಂದು ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸಲುವಾಗಿ ಗೌಡ್ತೀಸ್ ಕಿಚನ್ ಅಂತ ಮಾಡಿದ್ದು. ಸೊ ಇಲ್ಲಿ ಯಾವುದೇ ಜಾತಿ ಭೇದ ಮಾಡಲಿಕ್ಕಾಗಲಿ ಮತ್ತೊಂದಕ್ಕಾಗಲಿ ಮಾಡಿಲ್ಲ. ಯೂಶ್ವಲಿ ಹೆಣ್ಮಕ್ಳನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ನಮಗೆ ಒಂದು ಐಡಿಯಾ ಬಂತು, ಗೌಡ್ತೀಸ್ ಕಿಚನ್ ಅಂತ ಮಾಡಿದ್ರೆ ಹೆಂಗಿರುತ್ತೆ ಅಂತೇಳಿ. ಯುನಿಕ್ ಆಗಿತ್ತು ನೇಮು. ಸೊ ಅದನ್ನೇ ಇಟ್ಬಿಟ್ರೆ. ಸೊ ಹೇಗೆ ಈ ನಾನ್ ವೆಜ್ಜೇ ಸೆಲೆಕ್ಟ್ ಮಾಡಿಕೊಂಡು ಶುರು ಮಾಡಬೇಕು ಒಂದು ಹೋಟೆಲ್ನ ಅಂತ? ಬಟ್ ಆ ಥರ ಅಂತ ಏನಿಲ್ಲ, ಒಂದು ಹೋಟ್ಲು ಮಾಡಬೇಕು. ಇವಾಗ ಕೆಲಸ ಅಂತ ಇನ್ನೂ ಎಷ್ಟು ವರ್ಷ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು, ನಮ್ಮದು ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ ನಮ್ಮ ಥಿಂಕಿಂಗಲ್ಲಿ ಬಂದಿದ್ದು ಹೆಣ್ಮಕ್ಳು ಅಂದ ತಕ್ಷಣವೇ ಅಡುಗೆದಲ್ಲಿ ಫಾರ್ವರ್ಡ್ ಇರ್ತಾರೆ. ಸೊ ಅಡುಗೆನೇ ಮಾಡೋಣ, ಒಂದು ಹೋಟೆಲ್ ಮಾಡೋಣ ಅಂತ ಐಡಿಯಾ ಮಾಡಿದ್ವಿ. ಯಾವ ಥರ ಹೋಟೆಲ್ಲು ಅದನ್ನು ಕೂಡ ಥಿಂಕ್ ಮಾಡಿದ್ವಿ. ಫಸ್ಟು ಮೊಬೈಲ್ ಕ್ಯಾಂಟೀನ್ ಮಾಡೋಣ, ಅದು ಮಾಡೋಣ, ತುಂಬ ಥಿಂಕಿಂಗ್ ಬಂತು. ನಂತರ ಇಲ್ಲ ನಾನ್ ವೆಜ್ ಹೋಟೆಲ್ ಮಾಡೋಣ, ಯಾಕೆಂದರೆ ಎಲ್ಲ ನಾನ್ ವೆಜ್ಜಲ್ಲಿ ಚೆನ್ನಾಗಿ ಪಳಗಿದ್ದಾರೆ, ಚೆನ್ನಾಗಿ ಕೈ ರುಚಿ ಇದೆ. ಸೊ ನಾನ್ ವೆಜ್ಜೇ ಮಾಡೋಣ ಅಂತೇಳಿ ಸೊ ಅದನ್ನು ಡಿಸೈಡ್ ಮಾಡಿದ್ದು. ಓಕೆ, ನಾನು ನೋಡಿದಾಗ ಒಂದು 4-5 ಜನ ಇದ್ದೀರಾ. ಸೊ 4 ಜನನು ನಿಮ್ಮ ಅಂದರೆ ರಿಲೇಷನ್ಸ್ ಏನೋ ಅಥವಾ? ಇಲ್ಲ ಸರ್, ನಾವು 3 ಜನ ಚೈಲ್ಡ್ಹುಡ್ ಫ್ರೆಂಡ್ಸು.
ಆ್ಯಕ್ಚುಲಿ ಇವಾಗ ನನ್ನ ಫ್ರೆಂಡ್ ಒಬ್ಬರು ಇನ್ನೂ ಸ್ವಲ್ಪ ಪರ್ಸನಲ್ ಇದರಿಂದ ಲೀವಲ್ಲಿ ಇದ್ದಾರೆ, ಇನ್ನೊಂದು 15 ದಿವಸದಲ್ಲಿ ಬರ್ತಾರೆ ಅವರು. ಓಕೆ. ಇನ್ನು ಇಬ್ಬರು ಬಂದು ನಮಗೆ ಸಪೋರ್ಟರ್, ನಾವು ಕೆಲಸದವರು ಅಂತ ಯಾರನ್ನೂ ತಗೊಳ್ಳಲ್ಲ, ಸಪೋರ್ಟರ್ ನಮಗೆ. ಹೌದು, ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಸೊ ನಮಗೆ ಫಸ್ಟು ಪ್ರಿಫರೆನ್ಸ್ ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋದಕ್ಕೆ ಸಲುವಾಗಿ ನಾವು ಹೆಣ್ಮಕ್ಳನ್ನೇ ಜಾಯಿನ್ ಮಾಡ್ಕೊಂಡಿರೋದು ಎಲ್ಲದಕ್ಕೂ. ಓಕೆ. ಇನ್ನು ಬಿರಿಯಾನಿ ಅಂದರೆ ಯಾವ ಥರ ಬಿರಿಯಾನಿ ಸಿಗಂತ ನಿಮ್ಮಲ್ಲಿ? ಸರ್ ಇದು ನಮ್ಮ ನಾಟಿ ಸ್ಟೈಲ್ ಗೌಡ್ರು ಮನೆ ಅಡುಗೆ ಹೆಂಗಿರುತ್ತೆ ಸೇಮ್ ಅದೇ ಥರದಲ್ಲೇ ಸಿಗತ್ತೆ. ಅದಕ್ಕೇ ಪಕ್ಕ ನಾಟಿ ಸ್ಟೈಲ್ ಅಂತ ಹಾಕಿರೋದು. ಯಾವುದೇ ರೀತಿ ನಿಮಗೆ ಈ ಹೈದರಾಬಾದಿ ಬಿರಿಯಾನಿ ಇಲ್ಲ ಮತ್ತು ಇದನ್ನ ಸಪ್ರೇಟ್ ಮಸಾಲ ಸಪ್ರೇಟು ರೈಸ್ ಸಪ್ರೇಟ್ ಮಾಡ್ಕೊಂಡು ಮಿಕ್ಸ್ ಮಾಡೋದು ಆ ಥರ ಎಲ್ಲ ಇಲ್ಲ. ರೆಗ್ಯುಲರ್ ಆಗಿ ನಾವು ಮನೆಯಲ್ಲಿ ಹೇಗೆ ಮಾಡ್ತೀವಿ ಸೇಮ್ ಕಾನ್ಸೆಪ್ಟ್ ಇಲ್ಲಿ ನಾವು ತಂದಿರೋದು. ಅತಿ ಹೆಚ್ಚು ಯಾವುದು ಹೋಗುತ್ತೆ ಸರ್? ಚಿಕನಲ್ಲಿ ಅಂದರೆ ಗೀ ರೋಸ್ಟು, ಪುದೀನ ಚಿಕನ್ನು ಹೆವಿಯಾಗಿ ಹೋಗುತ್ತೆ. ಮತ್ತು ಮಟನಲ್ಲಿ ಎರಡೂ ತುಂಬ ಚೆನ್ನಾಗಿ ಹೋಗುತ್ತೆ. ಯಾಕೆಂದರೆ ಬೋಟಿ ಫ್ರೈ ಅಂತೂ ಇಲ್ಲಿ ತುಂಬ ಜನ ಇಷ್ಟಪಟ್ಟು ಆರ್ಡ್ರ್ ಮಾಡ್ತಾರೆ. ನಂತರ ಇದು ಮೀಲ್ಸ್ಗಳು ಚೆನ್ನಾಗಿದೆ ಹೋಗುತ್ತೆ. ಮೀಲ್ಸಲ್ಲಿ ಬಂದು ನಿಮಗೆ ಇದು ಚಪಾತಿ ಮೀಲ್ಸು, ಪರೋಟ ಮೀಲ್ಸಲ್ಲಿ ಎಲ್ಲ ಥರ ಟೇಸ್ಟ್ ಮಾಡ್ಬೋದು. 2 ಚಪಾತಿ ಮತ್ತು 2 ಟೈಪ್ಸ್ ಚಿಕನ್ ಸ್ಟಾರ್ಟರ್ಸು, ಹಾಫ್ ಬಿರಿಯಾನಿ ರೈಸ್ ಕೂಡ ನಿಮಗೆ ಸಿಗುತ್ತೆ. ಓಕೆ. ಇನ್ನು ಮನೇಲಿ ಒಂದು ನಾನು ಹೋಟೆಲ್ ಶುರು ಮಾಡ್ತೀನಿ ಅಂದಾಗ ರೆಸ್ಪಾನ್ಸ್ ಹೇಗಿತ್ತು? ಮಾಡು ಅಂದ್ರ ಬೇಡ ಅಂದ್ರ? ಇಲ್ಲ ಸರ್, ಫ್ಯಾಮಿಲಿನಲ್ಲೆಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಒಳ್ಳೆ ಸಪೋರ್ಟ್ ಕೂಡ ಮಾಡಿದ್ರು. ಇಲ್ಲ ಅಂದರೆ ಸಪೋರ್ಟ್ ಮಾಡಿಲ್ಲ, ಫ್ಯಾಮಿಲಿನಲ್ಲೇ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಮನೆಯಲ್ಲೂ ಮಾಡಿ ಮತ್ತೆ ಇಲ್ಲೂ ಬಂದು ಮಾಡಬೇಕು ಅಂತಂದರೆ ನಮಗೆ ಡಬಲ್ ಎನರ್ಜಿ ಇರಬೇಕು. ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಫ್ಯಾಮಿಲಿನಲ್ಲೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋದು, ಅವರು ಕೂಡ ಐಡಿಯಾಸ್ ಕೊಟ್ಟರು. ಓಕೆ, ಸೂಪರ್. ಓಕೆ, ಟೈಮಿಂಗ್ಸ್ ಏನಿದೆ ಮೇಡಮ್ ಹೋಟೆಲ್ದು? ಸರ್ 12:30 ಇಂದ ನಿಮಗೆ 9-9:30 ಮ್ಯಾಕ್ಸಿಮಮ್. ಓಕೆ. ಟ್ಯೂಸ್ಡೇ ಟು ಸ್ಯಾಟರ್ಡೇ ಸೇಮ್ ಟೈಮು. ಸಂಡೇ ಮಾತ್ರ ಮಾರ್ನಿಂಗ್ 10:30, 11 o'clockಗೆಲ್ಲ ಶುರು ಆಗುತ್ತೆ. ಇಡ್ಲಿ ಕಾಲು ಸೊಪ್ಪಿಂದ ಶುರು ಆಗುತ್ತೆ. 9-9:30 ಕ್ಲೋಸ್ ಆಗುತ್ತೆ. ಮಂಡೇ ಮಾತ್ರ ಹಾಲಿಡೇ ಇರುತ್ತೆ ಸರ್. ಮಂಡೇ ಇರುತ್ತೆ. ಇನ್ನು ಗೌಡ್ತಿಸಿ ಕಿಚನ್ಗೆ ಬರಬೇಕು ಅಂದರೆ ಸೊ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಸರ್ ಇದು ತಲಗಟ್ಪುರ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್, ಲಾಸ್ಟ್ ಮೆಟ್ರೋ ಸ್ಟೇಷನ್, ಬಿ ಸೈಡ್ ಎಕ್ಸಿಟ್ಗೆ ಆಪೋಸಿಟೇ ಇದೆ. ಅಪೋಸಿಟ್ ಅಲ್ಲ? ಓಕೆ, ಫೈನ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಇಲ್ಲ, ಫೋನ್ಪೇ ಮಾಡಿ ಚೆಕ್ ಮಾಡ್ತೀನಿ ರೀ. ಗೌಡ್ತೀಸ್ ಕಿಚನಲ್ಲಿ ಇಲ್ಲಿನ ಫೇಮಸ್ ಆಗಿರೋಂಥ ಪುದೀನ ಚಿಕನ್ನು ತೊಗೊಂಡಿದ್ದೀನಿ ಮತ್ತು ಬಿರಿಯಾನಿ ಕೂಡ ತೊಗೊಂಡಿದ್ದೀನಿ. ಒಂದಷ್ಟು ಐಟಮೇ ತೊಗೊಂಡಿದ್ದೀನಿ. ಒಂದು 4 ಥರ ಸ್ಟಾರ್ಟರ್ಸು ಹಾಗೂ ಬಿರಿಯಾನಿ ರೈಸು ಕೂಡ ತೊಗೊಂಡಿದ್ದೀನಿ. ಎಲ್ಲ ಈ ಕಡೆ ಇದೆ. ಒಂದೊಂದೇ ತೊಗೊಂಡು ಖಾಲಿ ಮಾಡ್ತಾ ಇರೋಣ. ಓಕೆ. ಸೊ ಕಬಾಬು ಕೂಡ ಮಸ್ತ್ ಕಾಣಿಸ್ತಿತ್ತು. ಸೊ ಹಾಗಾಗಿ ಬಿಡದೆ ಕಬಾಬ್ನ ತೊಗೊಂಡಿದ್ದೀನಿ. ಕೋಟಿಂಗು ಗರಿಗರಿಯಾಗಿರುತ್ತಾ, ಅದೇ ಮಜಾ ಕಬಾಬಲ್ಲಿ. ಮತ್ತು ಇನ್ನು ಚಿಕನ್ ಕ್ವಾಲಿಟಿನೂ ಮಸ್ತಿದೆ. ನಿಂಬೆಹಣ್ಣು ಹಾಕೊಂಡು ತಿನ್ನಬೇಕು, ಮಸ್ತ್ ಇರುತ್ತೆ ಕಬಾಬ್. ಯಾವಾಗಲೂ ಹಾಗೆ ನಿಂಬೆಹಣ್ಣು ಹಾಕೊಂಡು ತಿಂದ್ರೆ ಮಜಾ ಜಾಸ್ತಿ. ಹಾಗೆ ತಿನ್ನೋದಕ್ಕಿಂತ ನಿಂಬೆಹಣ್ಣು ಸಿಗುತ್ತೆ ಅನಿಸುತ್ತೆ, ಬಟ್ ನಾನೇ ಕೇಳಲಿಲ್ಲ. ಕಲಿಮೌಟು ನೆಕ್ಸ್ಟ್ ಐಟಮ್ ಹೋಗೋಣ. ನಂತರದಲ್ಲಿ ಚಿಲ್ಲಿ ಚಿಕನ್ ಉಂಟು. ಖಾರ ಹೆವಿ ಬರುತ್ತಾ ಗೊತ್ತಿಲ್ಲ, ಟ್ರೈ ಮಾಡೋಣ. ಹಸಿಮೆಣ್ಸಿನ್ಕಾಯಿ ಖಾರ ಚುರ್ರನದ ಚಪಾತಿ ಜೊತೆಗೆ ಗೊಜ್ಜೊತ್ಕೊಂಡು ತಿನ್ನಬೇಕು. ಪರೋಟ ಹಾಗೂ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಲೈಟ್ ತುಪ್ಪ ಹಾಕ್ದಂಗಿದ್ದೀರ, ಆ ಟೇಸ್ಟ್ ಗೊತ್ತಾಯ್ತೆ. ಚೆನ್ನಾಯ್ತು. ಸೊ ನಂತರದಲ್ಲಿ ಮತ್ತೊಂದು ಚಿಕನ್ ಐಟಮು ಸ್ಟಾರ್ಟರ್ಸಲ್ಲಿ ನಾಟಿ ಶೈಲಿ ಫ್ರೈ ಅಂತೆ.
ಸೊ ಅಮ್ಮ ಕೊಟ್ಟಿದ್ದು ಅಂತ ಹೇಳ್ತಿದ್ರು. ಸಕ್ಕದಾಗಿರುತ್ತಂತೆ, ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತಲೂ ಹೇಳ್ತಿದ್ರು. ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಕೆಂಪು ಐತೆ. ಚೆನ್ನಾಗೈತೆ, ಡಿಫ್ರೆಂಟ್ ಆಗೈತೆ. ಖಾರನೂ ಸ್ವಲ್ಪ ಜಾಸ್ತಿಯಾಗಿ ಸಿಗುತ್ತೆ, ಚೆನ್ನಾಗಿದೆ. ಸೊ ಮಸಾಲೆ ಗಿಸಾಲೆ ಎಲ್ಲ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ. ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ ಶುರ್ರನತ್ತೆ. ಸೂಪರ್ ಚಿಕನ್ ಕ್ವಾಲಿಟಿನೂ ಮಸ್ತಿದೆ, ಇಷ್ಟ ಆಯಿತು, ಚೆನ್ನಾಗೈತೆ. ಓಕೆ, ಸೈಡ್ಸಲ್ಲಿ ಲಾಸ್ಟ್ ಕೊನೆ ಅಸ್ತ್ರ ನಂತರದಲ್ಲಿರುವುದೇ ಬಿರಿಯಾನಿ. ಸೊ ಬಿರಿಯಾನಿಗೆ ಹೋಗೋಕ್ಕೂ ಮುಂಚೆ ಪುದೀನ ಚಿಕನ್ ಮಸ್ತಿರುತ್ತಂದೆ. ಕಲರು ಅಷ್ಟೇ ಹಸ್ರು ಸಕ್ಕದಾಗಿ ಕಾಣಿಸ್ತಾ ಇದೆ. ಪುದೀನ ಚಿಕನ್ ಅಂದಾಗ ಆ ಪುದೀನ ಕಬಾಬ್ ಬರಲೇಬೇಕು. ಸೊ ಆ ಪುದೀನ ಫ್ಲೇವರು ಸಿಕ್ಕಾಬಟ್ಟೆ ಸಿಗುತ್ತೆ. ಮತ್ತು ಹಸಿರು ಮೆಣಸಿನಕಾಯಿ ಖಾರ ಅದು ಸಿಗುತ್ತೆ, ಖಾರವಾಗೂ ಇದೆ, ಚೆನ್ನಾಗಿದೆ. ಮತ್ತೊಣಂಗಿಲ್ಲ, ಚೆನ್ನಾಗಿದೆ, ಇದು ಟ್ರೈ ಮಾಡಿ. ನಂತರದಲ್ಲಿ ಬಿರಿಯಾನಿ ಅಂದರೆ ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ, ಖಾಲಿ ರೈಸ್. ಇದಕ್ಕೆ ಮೊಸರು ಬಜ್ಜಿನೂ ಸಿಗುತ್ತೆ. ಮೊಸರು ಬಜ್ಜಿ ಹಾಕ್ಸ್ಕೋಬೇಕಾಯಿತು. ಇದು ಚೆನ್ನಾಗಿದೆ, ಒಂದೊಳ್ಳೆ ರೈಸ್ ಕ್ವಾಲಿಟಿ. ಮತ್ತು ಆ ಬಿರಿಯಾನಿ ಆ ಫ್ಲೇವರು ನನಗೆ ಬಹಳನೇ ಇಷ್ಟ ಆಗಿದ್ದು. ಚಕ್ಕೆ ಲವಂಗ ಮರಾಠಿ ಮಗು ಎಲ್ಲ ಪರ್ಫೆಕ್ಟಾಗಿ ಬಳಸಿದ್ದಾರೆ, ಚೆನ್ನಾಗಿದೆ. ಒಂದೊಳ್ಳೆ ಖಾರ ಇದೆ, ಅಂದರೆ ಕರೆಕ್ಟಾಗಿದೆ, ಮೀಡಿಯಮ್ ಆಗಿದೆ. ಇನ್ನು ಮಸಾಲೆ ನಿಮಗೆ ಬೇಕು ಅನಿಸಿದ್ರೆ ಸೇರ್ವ ಸಿಗುತ್ತೆ, ಸೇರ್ವ ಜೊತೆ ಟ್ರೈ ಮಾಡ್ಬೋದು. ಅಥವಾ ಮೊಸರು ಬಜ್ಜಿನೂ ಸಿಗುತ್ತೆ, ಮೊಸರು ಬಜ್ಜಿ ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು. ಸೌತೆಕಾಯಿ ಈರುಳ್ಳಿ ಎಲ್ಲ ಕೊಟ್ಟಿರ್ತಾರೆ. ಒಂದೊಳ್ಳೆ ಸೈಡ್ಸ್ ಇದೆ, ಒಂದು 5-6 ಥರ ಸೈಡ್ಸ್ ಸಿಗುತ್ತೆ. ಇನ್ನು ಮಟನ್ ಐಟಮ್ ಅಂತ ಬಂದಾಗ ಬೋಟಿ ಹಾಗೂ ಕೈಮಾ ಸಿಗುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಬಂದಾಗ ಟ್ರೈ ಮಾಡ್ಬೋದು. ಓಕೆ, ಚೆನ್ನಾಗಿದೆ. ಪಕ್ಕಾ ಮನೆ ಊಟದ ಥರ ಅಡುಗೆಗಳು ನಿಮಗೆ ಇಲ್ಲಿ ಸಿಗೋಂಥದ್ದು. ಯಾಕೆಂದರೆ ಮನೆಯದೇ ಕಲಿತು ಮಾಡಿರೋದಂತಲ್ಲ, ಲೈಕ್ ಯಾವುದೇ ರೀತಿ ಹೋಟೆಲ್ ಐಟಮ್ ಅನ್ಸಲ್ಲ. ಯಾವುದೇ ಐಟಮ್ನ ನೀವು ಟ್ರೈ ಮಾಡಿದ್ರು ಕೂಡ ಯಾವುದೋ ಹೋಟೆಲ್ ಐಟಮು ಆ ಥರ ಏನನ್ಸಲ್ಲ. ಪಕ್ಕಾ ಮನೆಗಳಲ್ಲಿ ಮಾಡಿರೋಂಥ ಅಡುಗೆ ಅಂತಲೇ ಸಿಗುತ್ತೆ, ಚೆನ್ನಾಗಿದೆ. ಓಕೆ, ಸೂಪರ್. ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.